ನೋಡಿ ದಿವಿತ್, ಈ ಬೈಕ್ ಟ್ಯಾಕ್ಸಿ ಓಡಿಸೋರು ರಿಪಬ್ಲಿಕ್ ಕನ್ನಡ ಜೊತೆ ಕೂಡ ಮಾತನಾಡಿದ್ರು. ಅವರ ಅನುಭವ ಜೊತೆಗೆ ಅವ್ರಿಗೆ ಏನೇನ್ ಆಯ್ತು ಎಲ್ಲವನ್ನು ಕೂಡ ಹಂಚ್ಕೊಂಡಿದ್ರು. ನಾವು ಯಾರಿಗೂ ಕೂಡ ತೊಂದರೆ ಕೊಡಲ್ಲ, ನಾವು ಬೈಕ್ ಟ್ಯಾಕ್ಸಿಯನ್ನು ನಂಬ್ಕೊಂಡು ನಾವು ಜೀವನ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಇದೇ ನಮಗೆ ಜೀವನದ ಆಧಾರ ಅಂತ ಹೇಳಿದ್ದಾರೆ. ಬನ್ನಿ ಅವ್ರಿಗೆ ಯಾರ್ಯಾರು ಮಾತನಾಡಿದೆ ಏನೇನು ಅಂದ್ರು ಅಂತ ಕೇಳಿ. ಸರ್ ನಾನು ಡೈಲಿ 1000 ರೂಪಾಯಿ ಫೈನಾನ್ಸ್ ಕಟ್ತಾ ಇದ್ದೀನಿ. ಆಮೇಲೆ ಈ ಬೌನ್ಸ್ ಗಾಡಿಯಲ್ಲಿ 380 ರೂಪಾಯಿ ಡೈಲಿ ಕಟ್ಟಬೇಕು. ಇನ್ನು ಆಟೋ ಎಲ್ಲಿ ತೊಗೊಳ್ಳಿ, ನಾನು ತೊಗೊಳಕ್ಕೂ ಆಗಲ್ಲ. ಇವಾಗ ನೋಡಿ, ನಾನು 1000 ರೂಪಾಯಿ ನಮ್ಮ ತಂಗಿ ಮದುವೆ ಅಂದ್ಬಿಟ್ಟು ಮೈಸೂರಲ್ಲಿ 7 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀನಿ. ಎವ್ರಿ ಮಂತು ನಾನು 30,000 ರೂಪಾಯಿ ನಾನು ಫೈನಾನ್ಸ್ ಕಟ್ಟಬೇಕು. ಇವಾಗ ನಾನು 2,000 ರೂಪಾಯಿ ದುಡಿದ್ರೆ 2,200 ರೂಪಾಯಿ ದುಡಿತೀನಿ. ಅದರಲ್ಲಿ 380 ರೂಪಾಯಿ ಬೌನ್ಸ್ಗೆ ಹೋಗುತ್ತೆ, ಇನ್ನು 1,500 ರೂಪಾಯಿ ಮನೆಗೆ ಹೋಗುತ್ತೆ, ಇನ್ನು ಮಿಕ್ಕಿದ್ದು ತಿಂಡಿ ಅದು ಇದು ಊಟಕ್ಕೆ ನನ್ನ ಖರ್ಚಿಗಾಗುತ್ತೆ. ಸರ್ ದಯವಿಟ್ಟು ಹೇಳ್ತಾ ಇದ್ದೀನಿ, ಕೈ ಮುಚ್ಕೊಂಡು ಹೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ಪಾಡಿಗೆ ನಮ್ಗೆ ಬಿಡಿ. ನಾವು ಯಾರಿಗೂ ತೊಂದರೆ ಕೊಡೋಕೆ ಹೋಗೋದಿಲ್ಲ. ಅವ್ರ ಪಾಡಿಗೆ ಅವ್ರಿಗೂ, ನಮ್ಮ ಪಾಡಿಗೆ ನಮಗೆ, ಆಟೋದವ್ರಿಗೆ ಆಗಲಿ ಬೇರೆಯವ್ರಿಗೆ ಆಗಲಿ, ದಯವಿಟ್ಟು ನಮ್ಮ ಪಾಡಿಗೆ ನಮ್ಗೆ ಬಿಡಿ. ಯಾಕಂದ್ರೆ ನಮ್ಗೆ ಇದು ಬಿಟ್ಟರೆ ಜೀವನ ಇಲ್ಲ. ಇದು ಬಿಟ್ಟು ಇದನ್ನೇ ನಂಬ್ಕೊಂಡಿದ್ದೀವಿ ನಾವು, ಆಯಿತಾ? ನಿಮ್ಮ ಪಾಡಿಗೆ ನೀವು ಇರಿ, ನಿಮ್ಮ ಪಾಡಿಗೆ ನಾವು ಇರ್ತೀವಿ. ನಾವು ಯಾವತ್ತೂ ಯಾರಿಗೂ ಆಗಲಿ ಕಸ್ಟಮರ್ಗೆ ಬನ್ನಿ 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 ಅಂತ ಯಾವತ್ತು ಕರೆಯೋಕೆ ಹೋಗಲ್ಲ. ಅವ್ರು ಮಾಡ್ತಾರೆ, ನಾವು ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಇದ್ರಲ್ಲಿ ನಮ್ದೇನು ತಪ್ಪಿಲ್ಲ. ಸರ್ ಸರ್ ನಾನು ಡೈಲಿ 1000 ರೂಪಾಯಿ ಫೈನಾನ್ಸ್ ಕಟ್ತಾ ಇದ್ದೀನಿ. ಆಮೇಲೆ ಈ ಬೌನ್ಸ್ ಗಾಡಿಯಲ್ಲಿ 380 ರೂಪಾಯಿ ಡೈಲಿ ಕಟ್ಟಬೇಕು. ಇನ್ನು ಆಟೋ ಎಲ್ಲಿ ತೊಗೊಳ್ಳಿ, ನಾನು ತೊಗೊಳಕ್ಕೂ ಆಗಲ್ಲ. ಇವಾಗ ನೋಡಿ, ನಾನು 1000 ರೂಪಾಯಿ ನಮ್ಮ ತಂಗಿ ಮದುವೆ ಅಂದ್ಬಿಟ್ಟು ಮೈಸೂರಲ್ಲಿ 7 ಲಕ್ಷ ರೂಪಾಯಿ ಸಾಲ ಮಾಡಿದ್ದೀನಿ. ಎವ್ರಿ ಮಂತು ನಾನು 30,000 ರೂಪಾಯಿ ನಾನು ಫೈನಾನ್ಸ್ ಕಟ್ಟಬೇಕು. ಇವಾಗ ನಾನು 2,000 ರೂಪಾಯಿ ದುಡಿದ್ರೆ 2,200 ರೂಪಾಯಿ ದುಡಿತೀನಿ. ಅದರಲ್ಲಿ